Namaste dear learners. I welcome you to our series of video lectures on the syllabus of BA second semester Rani Chennamma University Belagavi. Today we are going to discuss the question answers of the poem Night of the Scorpion by Nissim Ezekiel, and I am Basavaraj Biligi, Assistant Professor of English, GFGC Yeragatti. In our previous video we have discussed the poem, and today we are going to discuss some of the important questions and answers which will help you people to prepare for your examinations. Directly we will go to the questions. First question: who wrote Night of the Scorpion poem? Night of the Scorpion poem ಅನ್ನು ಬರೆದವರು ಯಾರು ಅನ್ನುವಂಥ ಪ್ರಶ್ನೆ. ಉತ್ತರ ನಿಸ್ಸಿಮ್ ಇಜಿಕಿಲ್. ಎರಡನೇ ಪ್ರಶ್ನೆ: ಫ್ರಮ್ ವಿಚ್ ಬುಕ್ ದ ಪೋಯಮ್ ಈಸ್ ಟೇಕನ್? ಯಾವ ಕವಿತೆಗಳ ಸಂಗ್ರಹದಿಂದ ಈ ಕವಿತೆಯನ್ನು ತೆಗೆದುಕೊಳ್ಳಲಾಗಿದೆ? ಉತ್ತರ ದ ಎಕ್ಸಾಕ್ಟ್ ನೇಮ್ ಅನ್ನುವಂತಹ ಕಲೆಕ್ಷನ್ ಆಫ್ ಪೋಯಟ್ರಿಯಿಂದ ಈ ಕವಿತೆಯನ್ನು ತೆಗೆದುಕೊಳ್ಳಲಾಗಿದೆ. ವೆನ್ ದ ಎಕ್ಸಾಕ್ಟ್ ನೇಮ್ ವಾಸ್ ಪಬ್ಲಿಷ್ಡ್? ಎಕ್ಸಾಕ್ಟ್ ನೇಮ್ ಅನ್ನುವಂತಹ ಆಂಥಾಲಜಿ ಆಫ್ ಪೋಯಟ್ರಿ ಪಬ್ಲಿಷ್ಡ್ ಇನ್ ದ ಇಯರ್ 1965, 1965ರಲ್ಲಿ ಪಬ್ಲಿಷ್ ಮಾಡಲಾಯಿತು. ವೆನ್ ನಿಸ್ಸಿಮ್ ಇಜಿಕಿಲ್ ಗಾಟ್ ಸಾಹಿತ್ಯ ಅಕಾಡೆಮಿ ಅವಾರ್ಡ್? ನಿಸ್ಸಿಮ್ ಇಜಿಕಿಲ್ ಅವರು ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಯಾವ ವರ್ಷದಲ್ಲಿ ತೆಗೆದುಕೊಂಡರು? ಉತ್ತರ ನಿಸ್ಸಿಮ್ ಇಜಿಕಿಲ್ ಗಾಟ್ ಸಾಹಿತ್ಯ ಅಕಾಡೆಮಿ ಅವಾರ್ಡ್ ಇನ್ ದ ಇಯರ್ 1983. ಫಾರ್ ವಿಚ್ ಬುಕ್ ಇಜಿಕಿಲ್ ಗಾಟ್ ಸಾಹಿತ್ಯ ಅಕಾಡೆಮಿ ಅವಾರ್ಡ್ ಅನ್ನುವಂತಹ ಪ್ರಶ್ನೆ. ಉತ್ತರ ಫಾರ್ ಲ್ಯಾಟರ್ ಡೇ ಜಾಮ್ಸ್. ಲ್ಯಾಟರ್ ಡೇ ಜಾಮ್ಸ್ ಅನ್ನುವಂತಹ ಒಂದು ಕವಿತೆಗಳ ಸಂಗ್ರಹಕ್ಕೆ ನಿಸ್ಸಿಮ್ ಇಜಿಕಿಲ್ ಅವರಿಗೆ ಭಾರತದ ಅತ್ಯುನ್ನತ ಸಾಹಿತ್ಯ ಕ್ಷೇತ್ರದ ಪ್ರಶಸ್ತಿಯಾದಂತಹ ಸಾಹಿತ್ಯ ಅಕಾಡೆಮಿ ಅವಾರ್ಡನ್ನು ಕೊಡಲಾಯಿತು. ಅದು 1983ರಲ್ಲಿ. ಮುಂದಿನ ಪ್ರಶ್ನೆ: ವಾಟ್ ಆರ್ ದ ವಿಲೇಜರ್ಸ್ ಸರ್ಚಿಂಗ್ ಫಾರ್ ಇನ್ ದ ಡಾರ್ಕ್ ಆಫ್ ದ ನೈಟ್? ಆ ಕತ್ತಲ ರಾತ್ರಿಯಲ್ಲಿ ಹಳ್ಳಿಯ ಜನರು ಏನನ್ನು ಹುಡುಕ್ತಾ ಇದ್ರು ಅಂತ ಪ್ರಶ್ನೆ. ಆನ್ಸರ್ ಈಸ್ ದ ವಿಲೇಜರ್ಸ್ ಆರ್ ಸರ್ಚಿಂಗ್ ಫಾರ್ ದ ಸ್ಕಾರ್ಪಿಯನ್ ಇನ್ ದ ಡಾರ್ಕ್ ಆಫ್ ದ ನೈಟ್. ಕತ್ತಲ ರಾತ್ರಿಯಲ್ಲಿ ಹಳ್ಳಿಗರು ಸ್ಕಾರ್ಪಿಯನ್ಗಾಗಿ, ಸ್ಕಾರ್ಪಿಯನ್ ಅಂದರೆ ಚೋಳಿಗಾಗಿ ಹುಡುಕಾಟವನ್ನು ನಡೆಸಿದ್ರು. ಮುಂದಿನ ಪ್ರಶ್ನೆ: ಹೂ ಈಸ್ ದ ಓನ್ಲಿ ರ್ಯಾಷನಲ್ ಪರ್ಸನ್ ಅಮಂಗ್ ದ ವಿಲೇಜರ್ಸ್? ವೈಜ್ಞಾನಿಕ, ರ್ಯಾಷನಲ್ ಅಂದರೆ ವೈಜ್ಞಾನಿಕ ವಿಚಾರಗಳನ್ನು ಹೊಂದಿರುವಂತಹ ವ್ಯಕ್ತಿ. ವೈಜ್ಞಾನಿಕ ವಿಚಾರಗಳನ್ನು ಹೊಂದಿದಂತಹ ಒಬ್ಬ ವ್ಯಕ್ತಿ ಯಾರು ಅಂತ ಪ್ರಶ್ನೆ. ಉತ್ತರ ದ ಪೋಯಟ್ಸ್ ಫಾದರ್ ಈಸ್ ದ ಓನ್ಲಿ ರ್ಯಾಷನಲ್ ಪರ್ಸನ್ ಅಮಂಗ್ ದ ವಿಲೇಜರ್ಸ್. ವೈಜ್ಞಾನಿಕ ವಿಚಾರಗಳನ್ನು ಹೊಂದಿದಂತಹ ವ್ಯಕ್ತಿ ಒಬ್ಬ ವ್ಯಕ್ತಿ ಅಂದರೆ ಅದು ಪೋಯಟ್ಸ್ ಫಾದರ್, ಕವಿಯ ತಂದೆ ಮಾತ್ರ ವೈಜ್ಞಾನಿಕವಾಗಿ ವಿಚಾರಗಳನ್ನು ಹೊಂದಿರುವಂತಹ ವ್ಯಕ್ತಿ ಆಗಿದ್ದ. ನೆಕ್ಸ್ಟ್ ಕ್ವೆಶನ್: ಹೌ ಈಸ್ ದ ಮದರ್ ಗೋಯಿಂಗ್ ಟು ಬಿ ಬೆನಿಫಿಟೆಡ್ ಫ್ರಮ್ ಹರ್ ಸಫರಿಂಗ್? ಸ್ಕಾರ್ಪಿಯನ್ ಕಡಿತದಿಂದ ತಾಯಿ ಸಫರ್ ಆಗ್ತಾ ಇದ್ದಾಳಲ್ಲ, ಅವಳಿಗೆ ಅದರಿಂದ ಆಗುವಂತಹ ಉಪಯೋಗವೇನು ಅನ್ನುವಂಥ ಪ್ರಶ್ನೆ. ಉತ್ತರ ಸಿ ವಿಲ್ ಐದರ್ ರೆಡ್ಯೂಸ್ ಹರ್ ಸಿನ್ಸ್ ಆಫ್ ಪಾಸ್ಟ್ ಬರ್ತ್ ಆರ್ ನೆಕ್ಸ್ಟ್ ಬರ್ತ್. ಸಿ ಈಸ್ ಸಫರಿಂಗ್ ಇನ್ ದಿಸ್ ಲೈಫ್ ಬಿಕಾಸ್ ಆಫ್ ದ ಸಿನ್ಸ್ ಸಿ ಹ್ಯಾಸ್ ಕಮಿಟೆಡ್ ಇನ್ ಹರ್ ಪಾಸ್ಟ್ ಲೈಫ್, ಆರ್ ಸಿ ಮೈಟ್ ಬಿ ರೆಡ್ಯೂಸಿಂಗ್ ದ ಇಂಟೆನ್ಸಿಟಿ ಆಫ್ ಹರ್ ಸಿನ್ಸ್ ಆಫ್ ದ ಫ್ಯೂಚರ್ ಲೈಫ್. ಸಿನ್ ಅಂತಂದರೆ ಪಾಪಗಳು. ಅವಳು ಹಿಂದಿನ ಜನ್ಮದಲ್ಲಿ ಮಾಡಿದಂತಹ ಪಾಪಗಳನ್ನು ಕಳೆದುಕೊಳ್ಳುವ ಸಲುವಾಗಿ ಈ ದಿನ ಆ ಸ್ಕಾರ್ಪಿಯನ್, ಆ ಚೋಳು ಅವಳಿಗೆ ಕಡಿದಿದೆ ಅಂತ ಹಳ್ಳಿಯ ಜನರು ಹೇಳ್ತಾರೆ. ಅಥವಾ ಅವಳು ಮುಂದಿನ ಜನ್ಮದಲ್ಲಿ ಅವಳು ಮಾಡಿರುವಂತಹ ಪಾಪಗಳ ಒಂದು ಸಂಖ್ಯೆಯನ್ನು ಕಡಿಮೆ ಮಾಡುವ ಸಲುವಾಗಿ ಈ ಜನ್ಮದಲ್ಲಿ ಅವಳು ಇಷ್ಟು ಸಫರ್ ಆಗ್ತಾ ಇದ್ದಾಳೆ ಅಂತ ಹಳ್ಳಿಯ ಜನರು ನಂಬಿರ್ತಾರೆ. ನೆಕ್ಸ್ಟ್ ಕ್ವೆಶನ್: ವೇರ್ ವಾಸ್ ದ ಸ್ಕಾರ್ಪಿಯನ್ ಹೈಡಿಂಗ್ ಬಿಫೋರ್ ಹಿ ಸ್ಟಂಗ್ ದ ಮದರ್? ತಾಯಿಯನ್ನು ಕಡಿಯುವುದಕ್ಕಿಂತ ಮುಂಚೆ ಆ ಸ್ಕಾರ್ಪಿಯನ್ ಚೋಳು ಎಲ್ಲಿ ಅಡಗಿ ಕುಳಿತಿತ್ತು? ಹೈಡ್ ಅಂದರೆ ಅಡಗಿ ಕುಳಿತುಕೊಳ್ಳು. ಆನ್ಸರ್ ಈಸ್ ದ ಸ್ಕಾರ್ಪಿಯನ್ ವಾಸ್ ಹೈಡಿಂಗ್ ಬಿನೀತ್ ಅ ಸ್ಯಾಕ್ ಆಫ್ ರೈಸ್. ಸ್ಯಾಕ್ ಅಂದರೆ ಚೀಲ, ಅಕ್ಕಿಯ ಚೀಲದ ಕೆಳಗಡೆ ಆ ಚೋಳು ಅಡಗಿ ಕುಳಿತಿತ್ತು ಆ ಮನೆಯಲ್ಲಿ. ಮುಂದಿನ ಪ್ರಶ್ನೆ: ವೈ ಈಸ್ ದ ಸ್ಕಾರ್ಪಿಯನ್ಸ್ ಟೇಲ್ ಕಾಲ್ಡ್ ಡಯಾಬೋಲಿಕ್? ಆ ಚೋಳಿನ ಬಾಲವನ್ನು ಏಕೆ ಡಯಾಬೋಲಿಕ್, ವಿಷಪೂರಿತ ಅಂತ ಕರೀತಾರೆ ಜನ ಅಂತ ಪ್ರಶ್ನೆ.
ಉತ್ತರ ದ ಸ್ಕಾರ್ಪಿಯನ್ ಈಸ್ ಕಂಪೇರ್ಡ್ ಟು ದ ಡೆವಿಲ್. ಆ ಚೋಳನ್ನು ಹಳ್ಳಿಯ ಜನರು ಒಂದು ಕೆಟ್ಟ ಶಕ್ತಿಗೆ, ರಾಕ್ಷಸೀಯ ಶಕ್ತಿಗೆ ಹೋಲಿಸ್ತಾರೆ. ದ ಡೆವಿಲ್ ಈಸ್ ಸಪೋಸ್ ಟು ಬಿ ಡಯಾಬೋಲಿಕ್. ಏನು ಕೆಟ್ಟದಾದಂತಹ ಆ ಪ್ರಾಣಿ ಒಂದು ಕಾರ್ಕೋಟಕ ವಿಷಪೂರಿತ ಪ್ರಾಣಿ ಆಗಿ ಆ ಜನರಿಗೆ ಕಾಣ್ತದೆ. ನೆಕ್ಸ್ಟ್ ಕ್ವೆಶನ್, ವೈ ಆರ್ ದ ಪೀಸಂಟ್ಸ್ ಬಜ್ಜಿಂಗ್ ದ ನೇಮ್ ಆಫ್ ಗಾಡ್? ಬಜ್ ಅಂದರೆ ದೇವರ ನಾಮಾವಳಿ. ಅಲ್ಲಿರುವಂತಹ ಹಳ್ಳಿಯ ಜನರು, ರೈತರು ದೇವರ ನಾಮಾವಳಿಗಳನ್ನು ಏಕೆ ಹೇಳ್ತಾ ಇದ್ದರು ಅಂತ ಪ್ರಶ್ನೆ. ಉತ್ತರ, ದ ಪೀಸಂಟ್ಸ್ ಆರ್ ಬಜ್ಜಿಂಗ್ ದ ನೇಮ್ ಆಫ್ ಗಾಡ್ ಟು ಪ್ಯಾರಲೈಸ್ ದ ಸ್ಕಾರ್ಪಿಯನ್. ಹಳ್ಳಿಯ ಜನರು ದೇವರ ಹೆಸರುಗಳನ್ನು ಹೇಳಿದರೆ ಆ ತಾಯಿಯ ಆ ಹೆಣ್ಣು ಮಗಳ ಮೈಯಲ್ಲಿರುವಂತಹ ವಿಷ ಏನೋ ಫರ್ದರ್ ಸ್ಪ್ರೆಡ್ ಆಗುವುದಿಲ್ಲ, ಹರಡುವುದಿಲ್ಲ ಅನ್ನುವಂತಹ ಉದ್ದೇಶವನ್ನು ಇಟ್ಟುಕೊಂಡು ಅವರು ದೇವರ ನಾಮಾವಳಿಗಳನ್ನು ಸ್ತುತಿಸ್ತಾ ಇದ್ದರು. ಮುಂದಿನ ಪ್ರಶ್ನೆ, ವಾಟ್ ಈಸ್ ದ ಪಾಯ್ಸನ್ ಗೋಯಿಂಗ್ ಟು ಪ್ಯೂರಿಫೈ? ಆ ಹೆಣ್ಣು ಮಗಳ ದೇಹದಲ್ಲಿರುವಂತಹ ವಿಷ ಏನನ್ನು ಪ್ಯೂರಿಫೈ ಮಾಡುತ್ತೆ ಅನ್ನುವಂಥ ಪ್ರಶ್ನೆ. ಉತ್ತರ, ದ ಪಾಯ್ಸನ್ ವಿಲ್ ಪ್ಯೂರಿಫೈ ದ ಫ್ಲೆಶ್ ಆಫ್ ಡಿಸೈರ್. ಏನು ಆಸೆಗಳನ್ನು ನಮ್ಮೊಳಗಿರುವಂತಹ ಆಸೆಗಳನ್ನು ಆ ಚೋಳಿನ ವಿಷ ಪ್ಯೂರಿಫೈ ಮಾಡ್ತದೆ, ಸ್ವಚ್ಛಗೊಳಿಸ್ತದೆ. ಆ್ಯಂಡ್ ದ ಸ್ಪಿರಿಟ್ ಆಫ್ ಎಂಬಿಷನ್, ಮಹತ್ವಾಕಾಂಕ್ಷೆಯ ಸ್ಪಿರಿಟ್ ಏನಿದೆಯಲ್ಲ ಅದನ್ನು ಅದು ರೆಡ್ಯೂಸ್ ಮಾಡ್ತದೆ, ಕಡಿಮೆ ಮಾಡ್ತದೆ ಅಂತ ಉತ್ತರ. ವಿಚ್ ಎಕ್ಸ್ಪೀರಿಮೆಂಟ್ ವಾಸ್ ಪರ್ಫಾರ್ಮ್ಡ್ ಬೈ ದ ಫಾದರ್ ಇನ್ ದ ಪೋಯಮ್? ಆ ಕವಿಯ ತಂದೆಯವರು ಏನನ್ನು ಮಾಡ್ತಾರೆ, ಆ ವಿಷವನ್ನು ನಿಯಂತ್ರಿಸುವುದಕ್ಕೆ ಅವರು ಮಾಡಿದಂತಹ ಎಕ್ಸ್ಪೀರಿಮೆಂಟ್ಸ್ ಏನು ಅಂತ ಪ್ರಶ್ನೆ. ಉತ್ತರ, ದ ಫಾದರ್ poured paraffin on the bitten toe and put a match to it. ಕವಿಯ ತಂದೆಯವರು ಎಲ್ಲಿ ಚೋಳು ಕಡಿದಿರ್ತದಲ್ಲ ಆ ಪ್ರದೇಶದಲ್ಲಿ ಒಂದು ಪ್ಯಾರಾಫಿನ್ ಅಂತಂದರೆ ಕರ್ಪೂರವನ್ನು ಇಟ್ಟು ಅದಕ್ಕೆ ಬೆಂಕಿಯನ್ನು ಹಚ್ತಾರೆ. ಅದರಿಂದ ಮೈಯಲ್ಲಿ ವಿಷ ಹರಡುವುದಿಲ್ಲ, ಕಡಿಮೆ ಆಗ್ತದೆ ಅನ್ನುವಂತಹ ಒಂದು ವೈಜ್ಞಾನಿಕ ಸಂಗತಿಯನ್ನು ನಾವಿಲ್ಲಿ ಗಮನಿಸಬಹುದು. ನೆಕ್ಸ್ಟ್ ಕ್ವೆಶನ್, ಹೌ ವಾಸ್ ದ ಮದರ್ ಬಿಟನ್ ಬೈ ದ ಸ್ಕಾರ್ಪಿಯನ್? ದೀಸ್ ಆರ್ ಲಾಂಗ್ ಆನ್ಸರ್ಸ್, ಲಾಂಗ್ ಕ್ವೆಶನ್ಸ್. ಆ ಚೋಳು ತಾಯಿಯನ್ನು ಯಾವ ರೀತಿ ಕಡಿತು ಅಂತ ಪ್ರಶ್ನೆ. ಉತ್ತರ, ದ ಪೋಯೆಟ್ ಆ್ಯಂಡ್ ಹೀಸ್ ಫ್ಯಾಮಿಲಿ ಲಿವ್ಡ್ ಇನ್ ಅ ಸ್ಮಾಲ್ ವಿಲೇಜ್. ಕವಿ ಮತ್ತು ಅವನ ಕುಟುಂಬ ಒಂದು ಹಳ್ಳಿಯಲ್ಲಿ, ಸಣ್ಣದಾದಂಥ ಹಳ್ಳಿಯಲ್ಲಿ ನೆಲೆಸ್ತಾ ಇದ್ದರು. ಇಟ್ ವಾಸ್ ನೈಟ್ ಟೈಮ್, ಅದು ರಾತ್ರಿಯ ಹೊತ್ತು. ದೇರ್ ವಾಸ್ ಕಂಟಿನ್ಯೂಯಸ್ ರೇನ್ ಫಾರ್ 10 hours. 10 ಗಂಟೆಗಳಿಂದ ಬಿಡದಂತೆ ಮಳೆ ಸುರಿತಾ ಇತ್ತು. ಡ್ಯೂ ಟು ರೇನ್ ಅ ಸ್ಕಾರ್ಪಿಯನ್ ಎಂಟರ್ಡ್ ದ ಪೋಯೆಟ್ಸ್ ಹೌಸ್. ಹೊರಗಡೆ ಮಳೆಯಾಗುತ್ತಿರುವುದರಿಂದ ಆ ಚೋಳು ಆ ಕವಿಯ ಮನೆಯೊಳಗೆ ಎಂಟ್ರಿ ಆಗ್ತದೆ. ಇಟ್ ಸ್ಟಂಗ್ ದ ಪೋಯೆಟ್ಸ್ ಮದರ್ ಆ್ಯಂಡ್ ಕ್ರಾಲ್ಡ್ ಅಂಡರ್ ಅ ಸ್ಯಾಕ್ ಆಫ್ ರೈಸ್. ಅದು ಮೊದಲು ಕವಿಯ ತಾಯಿಯನ್ನು ಕಡೆದು ನಂತರ ಅಲ್ಲಿ ಇರುವಂತಹ ಅಕ್ಕಿಯ ಚೀಲದ ಕೆಳಗಡೆ ಹೋಗಿ ಸೇರ್ಕೊಂಡು ಬಿಡ್ತದೆ. ದ ಪಾಯ್ಸನ್ ವಾಸ್ ಸ್ಪ್ರೆಡ್ಡಿಂಗ್ ಥ್ರೂ ದ ಬಾಡಿ ಆಫ್ ದ ಮದರ್. ಆ ತಾಯಿಯ ದೇಹದಲ್ಲಿ ಇರುವಂತಹ ವಿಷ ಹೊತ್ತು ಕಳೆದಂತೆಲ್ಲ ಅದು ಸ್ಪ್ರೆಡ್ ಆಗ್ತಾ ಇತ್ತು. ದ ಸ್ಕಾರ್ಪಿಯನ್ ಮೇ ಹ್ಯಾವ್ ಫೋರ್ಸೀನ್ ದಟ್ ದ ವಿಲೇಜರ್ಸ್ ವಿಲ್ ಸರ್ಚ್ ಫಾರ್ ಇಟ್ ಆ್ಯಂಡ್ ಕಿಲ್ ಇಟ್. ಆ ಚೋಳು ತನಗೆ ಗೊತ್ತಿರುವಂತೆ ಹಳ್ಳಿಯ ಜನರು ನನ್ನನ್ನು ಕೊಲ್ತಾರೆ ಅನ್ನುವಂಥ ಹೆದರಿಕೆಯಿಂದ ಆ ಅಕ್ಕಿಯ ಚೀಲದ ಕೆಳಗಡೆ ಹೋಗಿ ಸೇರಿಕೊಂಡಿತ್ತು. ಸೊ ಇಟ್ ರಿಸ್ಕ್ಡ್ ದ ರೇನ್ ಅಗೇನ್ ಆ್ಯಂಡ್ ಎಸ್ಕೇಪ್ಡ್ ಫ್ರಮ್ ದ ಹೌಸ್. ಏನಾದರೂ ಪರವಾಗಿಲ್ಲ, ಹೊರಗಡೆ ಮಳೆಯಾದರೂ ಪರವಾಗಿಲ್ಲ, ಆ ಮಳೆಯಲ್ಲಿಯೇ ಆ ಚೋಳು ಹೊರಗಡೆ ಹೋಗಿಬಿಡ್ತದೆ. ಏಕೆಂದರೆ ಹಳ್ಳಿಯ ಜನರ ಹೊಡೆತದಿಂದ ತಪ್ಪಿಸಿಕೊಳ್ಳುವ ಸಲುವಾಗಿ ಇಟ್ ವೆಂಟ್ ಔಟ್. ಹೂ ಬಿಟ್ ದ ಮದರ್? ಈಸ್ ಇಟ್ ಸ್ಕಾರ್ಪಿಯನ್ ಆರ್ ದ ಎವಿಲ್ ಡೀಡ್ ಆಫ್ ದ ಮದರ್ ಇನ್ ದ ಪಾಸ್ಟ್? ಇಟ್ ಈಸ್ ಮಿಸ್ಟೀರಿಯಸ್. ವಿ ಡು ನಾಟ್ ನೋ actually whether the scorpion has bitten the mother or she is suffering because of her sins in the past life. ತನ್ನ ಪೂರ್ವ ಜನ್ಮದಲ್ಲಿ ಅವಳು ಮಾಡಿದಂತಹ ಪಾಪಗಳು ಈ ಜನ್ಮದಲ್ಲಿ ಅವಳನ್ನು ಕಾಡ್ತಾ ಇದ್ದಾವೆ ಅಥವಾ ಏನೋ ಅನ್ನುವಂಥದ್ದೇ ಒಂದು ಗೌಪ್ಯವಾಗಿ ಉಳಿದುಬಿಡುತ್ತದೆ ಈ ಕವಿತೆಯಲ್ಲಿ. ಮುಂದಿನ ಪ್ರಶ್ನೆ, ಹೌ ಡಿಡ್ ದ ಮದರ್ ರೆಸ್ಪಾಂಡ್ ಆಫ್ಟರ್ ದ ರಿಕವರಿ? ತಾಯಿ ತನ್ನ ದೇಹದಲ್ಲಿರುವಂತಹ ವಿಷದಿಂದ ರಿಕವರ್ ಆದ ನಂತರ ಯಾವ ರೀತಿ ಪ್ರತಿಕ್ರಿಯಿಸ್ತಾಳೆ ಅಂತ ಪ್ರಶ್ನೆ. ಉತ್ತರ, ದ ಮದರ್ ಫೌಂಡ್ ರಿಕವರಿ ಆಫ್ಟರ್ 20 hours ಆಫ್ ಟ್ರೀಟ್ಮೆಂಟ್.
20 ಗಂಟೆಗಳ ನಂತರ ಆ ಹೆಣ್ಣು ಮಗಳ ದೇಹದಲ್ಲಿರುವಂತಹ ವಿಷ ಕಡಿಮೆ ಆಗ್ತಾ ಬಂತು. ವಿ ಡೋಂಟ್ ನೋ ವೆದರ್ ದ ಫಾದರ್ಸ್ ಟ್ರೀಟ್ಮೆಂಟ್ ಕ್ಯೂರ್ಡ್ ದ ಮದರ್ ಆರ್ ದ ಬಿಲೀಫ್ ಆ್ಯಂಡ್ ದ ರೈಟ್ಸ್ ಆಫ್ ದ ವಿಲೇಜರ್ಸ್. ಇಲ್ಲೇ ಒಂದು ಕಾನ್ಫ್ಲಿಕ್ಟ್ ಇದೆ. ಏನು, ವೈಜ್ಞಾನಿಕ ವಿಚಾರಗಳು ಹಾಗೂ ಮೂಢನಂಬಿಕೆಗಳ ಕಾನ್ಫ್ಲಿಕ್ಟ್ ಇದೆ. ನಮಗೆ ಗೊತ್ತಿಲ್ಲ ವೈಜ್ಞಾನಿಕ ಎಕ್ಸ್ಪೀರಿಮೆಂಟ್ಸ್ಗಳು ಅವಳ ವಿಷಯವನ್ನು ಕಡಿಮೆ ಮಾಡಿದ್ವೋ ಅಥವಾ ಹಳ್ಳಿಯ ಜನರು ನಂಬಿದಂತಹ ಮೂಢನಂಬಿಕೆಗಳು ಅವಳ ದೇಹದಲ್ಲಿರುವಂತಹ ವಿಷಯವನ್ನು ಕಡಿಮೆ ಮಾಡಿದ್ವು ಅಂತ ನಮಗೆ ಗೊತ್ತಿಲ್ಲ. ಬಟ್ ದ ಪೋಯೆಟ್ ಇಂಪ್ಲೈಸ್ ದಟ್ ಇಟ್ ಈಸ್ ದ ಮದರ್ಸ್ ಲವ್ ಫಾರ್ ಹರ್ ಚಿಲ್ಡ್ರನ್ ದಟ್ ಸೇವ್ಡ್ ಹರ್. ಆದರೆ ತಾಯಿಗೆ ತನ್ನ ಮಕ್ಕಳ ಮೇಲಿರುವಂತಹ ಪ್ರೀತಿಯಿಂದ ಅವಳು ರಕ್ಷಿಸಲ್ಪಟ್ಲು ಅಂತ ಕವಿಗಳು ಹೇಳ್ತಾರೆ. ಸಿ ಥ್ಯಾಂಕ್ಸ್ ಗಾಡ್ ಬಿಕಾಸ್ ದ ಸ್ಕಾರ್ಪಿಯನ್ ಹ್ಯಾಸ್ ಬಿಟನ್ ಹರ್ ನಾಟ್ ಹರ್ ಚಿಲ್ಡ್ರನ್. ಕೊನೆಗೆ ದ ವುಮನ್, ಆ ಹೆಣ್ಣುಮಗಳು, ದೇವರೇ ಆ ಸ್ಕಾರ್ಪಿಯನ್ ನನಗೆ ಕಡಿತು, ನನ್ನ ಮಕ್ಕಳಿಗೆ ಕಡಿಲಿಲ್ಲ ಅಂತ ತನ್ನ ಗ್ರ್ಯಾಟಿಟ್ಯೂಡನ್ನು ದೇವರಿಗೆ ಒಪ್ಪಿಸ್ತಾಳೆ. ದ ಮದರ್ ಈಸ್ ಅ ಟಿಪಿಕಲ್ ಇಂಡಿಯನ್ ಮದರ್ ಹೂ ಆಲ್ವೇಸ್ ಕೇರ್ಸ್ ಫಾರ್ ಹರ್ ಚಿಲ್ಡ್ರನ್. ಹರ್ ಹೋಲ್ ವರ್ಲ್ಡ್ ಈಸ್ ಹರ್ ಚಿಲ್ಡ್ರನ್. It is this response of the mother that gives a heart-touching end, a solution to human problems, the true love. ಕೊನೆಯ ಸಾಲುಗಳು, ಕವಿತೆಯ ಕೊನೆಯ ಸಾಲುಗಳು ಪ್ರೀತಿಯ ಮಮಕಾರದ ಬಗ್ಗೆ ಮಾತನಾಡ್ತವೆ. ಯಾವುದು ವಿಜ್ಞಾನ ಅಥವಾ ಮೂಢನಂಬಿಕೆಗಳು ಯಾವುದು ಆ ತಾಯಿಯ ಆ ಹೆಣ್ಣು ಮಗಳ ವಿಷವನ್ನು ಕಡಿಮೆ ಮಾಡಲಿಲ್ಲ ಹೊರತು ಅವಳಿಗೆ ತನ್ನ ಮಕ್ಕಳ ಮೇಲಿರುವಂತಹ ನಿಜವಾದ ಪ್ರೀತಿ ಅವಳ ದೇಹದಲ್ಲಿರುವಂತಹ ವಿಷವನ್ನು ಕಡಿಮೆ ಮಾಡಿತು ಅಂತ ಕವಿಗಳು ಪ್ರೀತಿಯ ಬಗ್ಗೆ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾರೆ. ಥ್ಯಾಂಕ್ ಯು ವೆರಿ ಮಚ್.